ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಕೀರ್ತನ್ ಬ್ಲಾಗ್ಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ನನ್ನ ತಂಗಿ ಬರ್ತಡೇ ಕೂಡ ಇತ್ತು. ಸರಿ, ಅದರಿಂದ ಎಲ್ಲಾದರೂ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಮಡಿಲು ಸೇವಾಶ್ರಮಕ್ಕೆ ಬಂದಿದ್ದೀವಿ. ನಾವು ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಬಿಟ್ಟು ನೋಡಿ, ಇಲ್ಲಿ ಬಂದ ತಕ್ಷಣ ಆಲ್ರೆಡಿ ಫೋಟೋಶೂಟ್ ಕೂಡ ನಡೀತಾ ಇದೆ. ಫೋಟೋಸ್ ತೆಗೆಸ್ಕೊಳೋರೆಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ವಿ. ಫೋಟೋಸ್ ಎಲ್ಲ ತೆಗೆಸ್ಕೊಂಬಿಟ್ಟು ಒಳಗಡೆ ಕೂಡ ಹೋಗ್ತಾ ಇದ್ವಿ. ಹೀಗಿದೆ ಆಶ್ರಮ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಆಶ್ರಮ ಎಲ್ಲ. ನೋಡಿ, ಹೋದ್ಮೇಲೆ ಕೇಕ್ ಎಲ್ಲ ತೊಗೊಂಡೋಗಿದ್ವಿ ನಾವು. ಫಸ್ಟೇ ಕೇಕ್ ಎಲ್ಲ ಕಟ್ ಮಾಡೋಣ ಅಂತ ಅಂದ್ಬಿಟ್ಟು ಕೇಕ್ ಎಲ್ಲ ಇಟ್ಟು ಎಲ್ಲರೂ ನಿಂತ್ಕೊಂಡು ಫೋಟೋಸ್ ಎಲ್ಲ ಸ್ವಲ್ಪ ತೆಗೆಸ್ಕೊಂಡು ಹಾಗೆ ಕೇಕ್ ಕೂಡ ಕಟ್ ಮಾಡ್ತಾಯಿದ್ವಿ. ತುಂಬ ಚೆನ್ನಾಗಿತ್ತು. ಮಕ್ಕಳು ಕೂಡ ತುಂಬ ಜನ ಇದ್ದರು ನೋಡಿ. ಸ್ವಲ್ಪ ಜನ ಎಲ್ಲ ಬೇರೆ ಕಡೆ ಕೂಡ ಕರ್ಕೊಂಡೋಗಿದ್ರು ಸಮ್ಮರ್ ಕ್ಯಾಂಪಿಗೆ ಅಂತ ಹೇಳಿದ್ರು. ಇನ್ನೂ ಸ್ವಲ್ಪ ಜನ ಮಕ್ಕಳಿದ್ರು ನೋಡಿ. ಈ ರೀತಿಯಾಗಿ ಸೆಲೆಬ್ರೇಷನ್ ಕೂಡ ಆಯಿತು ಈ ವರ್ಷ. ಹ್ಯಾಪಿ ಬರ್ತ್ಡೇ. ಈ ಮಕ್ಕಳ ಜೊತೆ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದೆ ಅಂತೂ ನನ್ನ ತಂಗಿಗೆ ತುಂಬಾ ಇಷ್ಟ ಆಯಿತು. ಅವಳು ಹೋದ ವರ್ಷ ಕೂಡ ಇದೇ ರೀತಿಯಾಗಿ ಮಾಡ್ಕೊಂಡಿದ್ಲು. ನೀವೆಲ್ಲರೂ ಕೂಡ ನನ್ನ ತಂಗಿ ಬರ್ತಡೆಗೆ ಆಶೀರ್ವಾದ ಮಾಡಿ, ವಿಶಸ್ನ ಮಾಡಿ ಅಂತ ಕೇಳ್ಕೊತೀನಿ ನಾನು. ಕೇಕ್ ಎಲ್ಲ ಕಟ್ ಮಾಡಾದ್ಮೇಲೆ ಎಲ್ಲರಿಗೂ ಕೂಡ ತಿನ್ನಿಸ್ಕೊಂಡು ಅದನ್ನು ಕೂಡ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಅವ್ರ ಫ್ರೆಂಡ್, ನನ್ನ ತಂಗಿಯವ್ರ ಫ್ರೆಂಡ್ ಎಲ್ಲ ಬಂದಿದ್ದರು ನೋಡಿ. ಅವ್ರು ಕೂಡ ಎಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ನಾವು ಕೂಡ ಎಲ್ಲ ಫ್ಯಾಮಿಲಿ ಎಲ್ಲರೂ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಊಟ ಕೂಡ ನಾವು ಆಲ್ರೆಡಿ ರೆಡಿ ಮಾಡ್ಕೊಂಡು ಮನೆಯಿಂದನೇ ತೊಗೊಂಬಂದಿದ್ವಿ ಊಟ ಬಡಿಸೋಣ ಅಂತ ಅಂದ್ಬಿಟ್ಟು. ಅದು ಕೂಡ ನನ್ನ ತಮ್ಮಂದಿರು ನಮ್ಮ ಅಪ್ಪ ಅವರು ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಮಕ್ಕಳಿಗೆಲ್ಲ ಊಟ ಬಡಿಸೋದಕ್ಕೆ. ಫಸ್ಟೇ ನಾವು ಆಲ್ರೆಡಿ ಬೆಳಗ್ಗೆ ಅಡುಗೆ ಎಲ್ಲ ಮಾಡ್ಕೊಂಬಂದಿದ್ರು ಆಂಟಿ ಮನೆಯಿಂದನೇ. ಇಡ್ಲಿ, ಸಾಂಬಾರು, ಚಟ್ನಿ, ಕೇಸರಿ ಬಾತು ಮಾಡ್ಕೊಂಡು ಬಂದಿದ್ರು ನೋಡಿ. ಇವಾಗ ಊಟ ಎಲ್ಲ ಬಡಿಸ್ತಾ ಇದ್ದಾರೆ. ಈ ರೀತಿ ಯಾರು ಬೇಕಾದರೂ ಮಾಡ್ಬೋದು. ಇವ್ರ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಸಹ ಹಾಕಿರ್ತೀನಿ, ಡಿಸ್ಪ್ಲೇಲಿ ಕೂಡ ಹಾಕಿರ್ತೀನಿ. ನೋಡಿ, ನೀವು ಯಾರಾದರೂ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋ ಹಾಗಿದ್ರೆ ಅಲ್ಲಿಗೆ ಹೋಗಿ ಮಾಡ್ಬೋದು. ನೋಡಿ, ಎಲ್ಲ ಟಿಫನ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ರು ಎಲ್ಲರೂ ಕೂಡ, ಫ್ಯಾಮಿಲಿ ಎಲ್ಲರೂ ಕೂಡ. ಅವರು ಕೂಡ ಎಲ್ಲರೂ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಮತ್ತೆ ನಾವು ಈಚೆ ಬಂದಮೇಲೆ ಅವರು ಮಕ್ಕಳಿಗೆಲ್ಲ ಹೇಳ್ಕೊಡ್ಲಿಕ್ಕೆ ಅಂತ ಅಂದ್ಬಿಟ್ಟು ಒಂದು ಜಾಗ ಥರ ಮಾಡ್ಕೊಂಡಿದ್ದಾರೆ. ಇಲ್ಲಿ ಯಾವ ರೀತಿಯಾಗಿದೆ ಅಂತ ಕೂಡ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ. ಮಕ್ಕಳಿಗೆಲ್ಲ ಯಾವ ರೀತಿ ಎಲ್ಲ ಹೇಳ್ಕೊಡ್ತಾರೆ ನೋಡಿ. ನಮ್ಮ ಇಂಡಿಯಾ ಮ್ಯಾಪ್ ಎಲ್ಲ ಇದೆ ನೋಡಿ. ಈ ರೀತಿಯಾಗಿ ಇಟ್ಕೊಂಡಿದ್ದಾರೆ. ಇಲ್ಲಿ ಮಳೆ ಬಂದು ಕೂಡ ಇದು ಎಲ್ಲ ಸೋರಿ ನೀರೆಲ್ಲ ಬಂದುಬಿಟ್ಟಿತ್ತು. ಈ ರೀತಿಯಾಗಿತ್ತು ನೋಡಿ. ಯಾವ ರೀತಿ ಇದೆ ಅಂತ ಕೂಡ ತೋರಿಸ್ತೀನಿ. ಈ ಕಡೆ ಇಲ್ಲೆಲ್ಲ ರೂಮ್ಗಳೆಲ್ಲ ಇತ್ತು ಮಕ್ಕಳು ಎಲ್ಲ ಮಲ್ಕೊಳೋದಕ್ಕೆ. ಇದೆಲ್ಲ ಮುಗಿಸ್ಕೊಂಡು ನಾವು ಟಿಫನ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಹೊರಟಿದ್ದೀವಿ. ಇವಾಗ ಹೋಗೋಣ ಅಂತ ಅಂದ್ಬಿಟ್ಟು ಮನೆಗೆ ಹೋಗೋಣ ಅಂತ ಅಂದ್ಕೊಂಡು ಫಸ್ಟು ಆಶ್ರಮದಿಂದ ಮನೆಗೆ ಬರೋಣ ಅಂತ ಅಂದ್ಕೊಂಡ್ವಿ. ಅದಾದಮೇಲೆ ಅಪ್ಪ ಅವರು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ರು. ಇದು ಮುದ್ದಿನಪಳ್ಳಿದಲ್ಲೇ ಇರೋದು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಸರಿ, ಇಲ್ಲಿಗೆ ಹೋಗೋಣ ಅಂತಂದರು. ಇನ್ನೂ ಟೈಮ್ ಇತ್ತಲ್ಲ, 9:30 ಆಗಿತ್ತು ಅಷ್ಟೇ. ಸರಿ, ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇವಾಗ ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ನಾನಂತೂ ಇದು ಫಸ್ಟ್ ಟೈಮು ದೇವಸ್ಥಾನ ನೋಡ್ತಾ ಇರೋದು. ತುಂಬ ಚೆನ್ನಾಗಿತ್ತು, ತುಂಬ ದೊಡ್ಡದಾಗಿತ್ತು. ಯಾವುದನ್ನ ಮದುವೆ ಫಂಕ್ಷನ್ಗಳು ಕೂಡ ಮಾಡ್ಬೋದು, ಅಷ್ಟು ದೊಡ್ಡದಾಗಿದೆ ದೇವಸ್ಥಾನ. ತುಂಬ ಚೆನ್ನಾಗಿದೆ. ವಾತಾವರಣ ಅಂತೂ ತುಂಬ ಚೆನ್ನಾಗಿತ್ತು. ಸ್ವಲ್ಪ ಹಳ್ಳಿ ಥರ ಸೇರ್ಕೊಂಡಂತೆ ಈ ಕಡೆ ಏರಿಯಾ ಎಲ್ಲ. ಆದರೆ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿತ್ತು. ಜನ ಕೂಡ ಹಾಗೆ ಇದ್ದರು. ಪ್ರಸಾದ ಎಲ್ಲ ಇತ್ತು ನೋಡಿ. ಈ ರೀತಿಯಾಗಿ ದೇವ್ರ ದರ್ಶನ ಕೂಡ ಆಯಿತು. ದೇವ್ರ ದರ್ಶನ ಕೂಡ ತೋರಿಸ್ತೀನಿ. ವೆಂಕಟೇಶ್ವರ ಸ್ವಾಮಿ ದೇವ್ರನ್ನ ನೋಡಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ನೀವು ಕೂಡ ನೋಡ್ಬೋದು. ದೇವರು ಯಾವ ರೀತಿಯಾಗಿದೆ ಅಂತ ಅಂದ್ಬಿಟ್ಟು ನೋಡಿ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಈ ರೀತಿಯಾಗಿ ಕಾಣ್ತಾ ಇದ್ದಾರೆ ನೋಡಿ. ಅದ್ರ ಪಕ್ಕದಲ್ಲೇ ಇನ್ನೂ ಒಂದು 2-3 ದೇವ್ರುಗಳಿತ್ತು. ಎಲ್ಲ ದೇವ್ರುಗಳಿಗೂ ನಮಸ್ಕಾರ ಮಾಡಿಕೊಂಡು ನಾವು ಕೂಡ ಈಚೆ ಬರ್ತಾಯಿದ್ದೀವಿ ನೋಡಿ. ಇಲ್ಲಿ ಶಿವ ದೇವ್ರು ಕೂಡ ಇತ್ತು. ಇಲ್ಲಿ ಸೀತಾರಾಮ ಲಕ್ಷ್ಮಣ ದೇವಸ್ಥಾನ ಇತ್ತು. ಇಲ್ಲಿ ಕೂಡ ಪ್ರಸಾದ ಕೊಡ್ತಾಯಿದ್ರು. ಅಲ್ಲಿ ಕೂಡ ಪ್ರಸಾದ ಎಲ್ಲ ಇಸ್ಕೊಂಡು ಈಚೆ ಬಂದು ಮತ್ತೆ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಸ್ವಲ್ಪ ಮತ್ತೆ ಫೋಟೋಶೂಟು, ಸಿಂಗಲ್ ಫೋಟೋಸ್ ಎಲ್ಲರೂ ತೆಗೆಸ್ಕೊತಾಯಿದ್ರು. ನನ್ನ ತಂಗಿಯಂದು ತುಂಬ ಫೋಟೋಸ್ ಎಲ್ಲ ತೆಗೆಸ್ಕೊಂಡು 10 ಗಂಟೆ ಸರಿ ಮತ್ತೆ ಆಫೀಸಿಗೆ ಹೊರಟ್ಲು. ಅವಳು ಹೋದ್ಮೇಲೆ ಅದ್ರದ್ದು ಒಂದು ಚಿಕ್ಕ ಮೆಮೊರಿ ಥರ ಒಂದು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ.
ನಾನು ಆಲ್ರೆಡಿ ಹೇಳಿದ್ನಲ್ವಾ ಫೋಟೋಶೂಟ್ ಮಾಡಿಸ್ಕೊತಾ ಇದ್ದಾರೆ ಅಂತ, ಅದರಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಇದಕ್ಕೂ ಕೂಡ ಆ್ಯಡ್ ಮಾಡಿದ್ದೀನಿ ನಾನು. ಯಾವ ರೀತಿಯಾಗಿ ಫೋಟೋ ಸೆಕ್ಷನ್ ನಡೀತಾ ಇದೆ ಅಂತ ಅಂದ್ಬಿಟ್ಟು ಇದರಲ್ಲಿ ನನ್ನ ಮಗನ ಫೋಟೋ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ, ಯಾವ ರೀತಿಯಾಗೆಲ್ಲ ಫೋಟೋ ತೆಗೆಸ್ಕೊಂಡಿದ್ದಾನೆ ಅಂದ್ಬಿಟ್ಟು ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನಂದು ಒಂದು 2-3 ಫೋಟೋಸ್ ಎಲ್ಲ ತೆಗೆದ್ರು. ಫೋಟೋಸ್ ಎಲ್ಲ ಈ ರೀತಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ಫೋಟೋಸು, ನನಗೂ ಕೂಡ ಇಷ್ಟ ಆಯಿತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನೀವು ಯಾರಾದರೂ ಬರ್ತ್ಡೇ ಫಂಕ್ಷನ್ಗಳನ್ನ ಸೆಲೆಬ್ರೇಟ್ ಮಾಡಬೇಕು ಆಶ್ರಮದಲ್ಲಿ ಅಂತ ಇದ್ದರೆ ಮಡಿಲು ಸೇವಾಶ್ರಮಕ್ಕೆ ಹೋಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಹಾಕಿರ್ತೀನಿ. ನೀವು ಕೂಡ ಹೋಗಿ ಅಲ್ಲಿ ಸೆಲೆಬ್ರೇಟ್ ಕೂಡ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ.